ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರುಜಿ. ದೈವಮಾಸಿಕ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, 2025 ಆಗಸ್ಟ್ ತಿಂಗಳ ರಾಶಿ ಫಲ ಬಗ್ಗೆ ತಿಳಿಸೋದು ಬಂದಿದ್ದೇನೆ. ಅದರಲ್ಲಿ ವೃಶ್ಚಿಕ ರಾಶಿ ಈ ರಾಶಿಯಲ್ಲಿ ಉದ್ಯೋಗ ಮಾಡೋರು ಬರೀ ಚಿಂತೆಯಲ್ಲಿ ಮುಳುಗುವಂಥ ಯೋಗ. ಉದ್ಯೋಗದಲ್ಲಿ ಇದ್ದವರು, ಇಲ್ಲ ಉದ್ಯೋಗ ಮಾಡೋರು, ಇಲ್ಲ ಉದ್ಯೋಗ ಹುಡುಕೋರು ಸಂಪೂರ್ಣವಾಗಿ ಚಿಂತೆಯಲ್ಲಿ ಮುಳುಗಿಬಿಡ್ತಾರೆ. ಯಾಕಂತಂದರೆ ಬರೀ ಚಿಂತೆಯಿಂದ ಅವ್ರ ಜೀವನನೇ ನಾಶಮಯ ಆಗ್ತಾಯಿದೆ, ಕಿರಿಕಿರಿ ಆಗ್ತಾಯಿದೆ. ಏನೇ ಮಾಡಿದ್ರು ಇಂಪ್ರೂವ್ಮೆಂಟ್ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಉದ್ಯೋಗದಲ್ಲಿ ಪ್ರಗತಿ ಕಾಣ್ತಾ ಇಲ್ಲ, ಏಳಿಗೆ ಕಾಣ್ತಾ ಇಲ್ಲ. ಸಮಸ್ಯೆ ಮೇಲೆ ಸಮಸ್ಯೆ, ಕಿರಿಕಿರಿ ಮೇಲೆ ಕಿರಿಕಿರಿ. ಏನೇ ಒಂದು ಮಾಡೋಕ್ಕೋದ್ರು ಇನ್ನೊಂದು ಏನೋ ಆಗ್ತಾಯಿದೆ. ಇದರಿಂದಾಗಿ ಅವ್ರ ಮನಸ್ಸು ಅಶಾಂತಿಯಿಂದ ವಾಲ್ತಾ ಇದೆ, ಕಿರಿಕಿರಿ ಆಗ್ತಾಯಿದೆ, ಸಂಚಲ ಬುದ್ಧಿ ನಡೀತಾ ಇದೆ. ಇದರಿಂದ ನೆಮ್ಮದಿ ಅನ್ನೋದೇ ಇಲ್ಲ ಅವರಿಗೆ. ಉದ್ಯೋಗದಲ್ಲಿ ಪ್ರಯತ್ನ ಮಾಡೋರಿಗೆ ಜಯ ಇದೆ, ಆದರೆ ಜಯ ಏನು ಕಷ್ಟಪಡಬೇಕಾಗುತ್ತೆ, ತುಂಬ ಕಷ್ಟಪಡಬೇಕಾಗುತ್ತೆ. ಈ ಕಷ್ಟಪಟ್ಟು ಪ್ರಯತ್ನ ಮಾಡಿದವರಿಗೆ ಸಂಪೂರ್ಣವಾಗಿ ಜಯ ಸಿಗುತ್ತೆ. ಈ ಜಯ ಅವರಿಗೆ ಮುಂದೆ ಒಂದು ಒಳ್ಳೆಯ ದಾರಿ ಕಾಣ್ತಾ ಹೋಗುತ್ತೆ. ಆ ದಾರಿ ನಡೆದರೆ ಸಂಪೂರ್ಣವಾಗಿ ಒಂದು ಒಳ್ಳೆಯ ಸ್ಥಾನ, ಒಳ್ಳೆಯ ಮಾನ, ಒಳ್ಳೆಯ ಘನತೆ, ಗೌರವ ಎಲ್ಲರಿಗೂ ದಕ್ಕುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಮದುವೆಯಲ್ಲಿ ಬರೀ ಡಿಲೇ ಆಗೋದು, ಕಿರಿಕಿರಿ ಆಗೋದು, ಬರೀ ಮನಸ್ತಾಪ ಬರೋದು. ಯಾಕಂದರೆ ಮದುವೆ ಕಾರ್ಯದಲ್ಲಿ ವಿಳಂಬ ಕಾರ್ಯ ನಡೀತಾ ಹೋಗುತ್ತೆ, ನೆಮ್ಮದಿ ಇರೋದಿಲ್ಲ. ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಕಾಯ್ತಾ ಕುಂದರೂ ಕೂಡ ಅವರಿಗೆ ಬರೀ ಕನಸಾಗಿರುತ್ತೆ ಹೊರತಿಗೂ ನನಸು ಆಗೋದಿಲ್ಲ. ಎಷ್ಟೇ ಪ್ರಯತ್ನ ಮಾಡೋದು ಆಗ್ತಾಯಿಲ್ಲ, ಕಿರಿಕಿರಿ ಮೇಲೆ ಕಿರಿಕಿರಿ. ಈ ತಿಂಗಳು ಇನ್ನೂ ಮುಂದಕ್ಕೆ ಆಗೋದು, ಈ ತಿಂಗಳು ಆಗೋತಂತ ಕನಸು ಕಂಡಿರ್ತಾರೆ, ಏನೋ ಫಿಕ್ಸ್ ಆಗಿರುತ್ತೆ. ಅದು ಯಾವುದೋ ಕಾರಣದಿಂದಾಗಿ ಮುಂದಕ್ಕೆ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಸಂತಾನದಲ್ಲೂ ಕೂಡ ವಿಳಂಬ ರೂಪದಲ್ಲಿ ಕಾರ್ಯ ನಡೀತಾ ಹೋಗುತ್ತೆ. ಸಂತಾನದಲ್ಲೂ ಕೂಡ ಪ್ರಗತಿ ಇಲ್ಲ. ಎಷ್ಟೇ ಅವರು ಆಸೋಸಿಯೇಷನ್ ಡಾಕ್ಟ್ರು ಕೊಟ್ಟರು ಕೂಡ ಏನೇ ಪ್ರಯತ್ನ ಮಾಡಿದ್ರು ಇವತ್ತು ನಾಳೆ ಅನ್ಕೊಂತ ತಿಂಗಳಗಟ್ಟಲೆ ವರ್ಷಗಳು ಜಗ್ತಾ ಇದ್ದೀರಾ. ಮತ್ತು ಈ ತಿಂಗಳು ಏನೋ ಒಂದು ಫಲ ಸಿಗ್ಬೋದು ಅಂತ ಪ್ರಯತ್ನ ಮಾಡಿದರೆ ಆ ಫಲ ನಿಮಗೆ ವಿಫಲ ಆಗುತ್ತೆ, ಫೇಲ್ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಸ್ವಲ್ಪ ಮನಸ್ಸು ಹಿನ್ನಡೆ ಆಗ್ತಾ ಹೋಗುತ್ತೆ, ಮನಸ್ಸು ಅಶಾಂತಿ ಆಗ್ತಾ ಹೋಗುತ್ತೆ. ಮತ್ತು ಕೆಲಸ ಕಾರ್ಯದಲ್ಲಿ ಮುಂದೂಡಿಕೆ ಆಗುವ ಸಾಧ್ಯತೆ ಹೆಚ್ಚಿನ ವಿಚಾರಗಳಿದೆ. ಕೆಲಸ ಕಾರ್ಯದಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ಏನೇ ಪ್ರಯತ್ನ ಮಾಡಿದ್ರು ಬರೀ ಮುಂದೂಡಿಕೆ, ಬರೀ ವಿಳಂಬ ಕಾರ್ಯ ನಡೀತಾ ಹೋಗುತ್ತೆ. ಬರೀ ಡಿಲೇ, ಇವತ್ತು ನಾಳೆ ಅನ್ಕೊಂತ ಕಾರ್ಯಗಳೆಲ್ಲ ದಿನಗಳೆಲ್ಲ ಉರುಳ್ತಾ ಹೋಗ್ತಾ ಇದೆ. ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ, ಏನೇ ಮಾಡಿದ್ರು ಇಂಪ್ರೂವ್ಮೆಂಟ್ ಇರೋದಿಲ್ಲ. ಈ ಕಾರಣಕ್ಕೆ ಸ್ವಲ್ಪ ಏನೇ ಕೆಲಸ ಮಾಡೋಕ್ಕೋದ್ರು 10 ಸಲ ವಿಚಾರ ಮಾಡಿ ಪ್ರಯತ್ನ ಮಾಡಿ, ಆ ಪ್ರಯತ್ನ ನಿಮಗೆ ಫಲ ಸಿಗುತ್ತೆ ಖಂಡಿತವಾಗಿ. ಮತ್ತು ತಾಳ್ಮೆ ಇದ್ದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಯಾಕಂದರೆ ತಾಳಿದವನು ಬಾಳಿಯಾನು ಅಂತ. ಎಷ್ಟೇ ನೀವು ತಾಳ್ಮೆ ಇರ್ತೀರ, ಆ ತಾಳ್ಮೆ ನಿಮಗೆ ಒಳ್ಳೆಯ ಸ್ಥಾನ ಕರ್ಕೊಂಡು ಹೋಗುತ್ತೆ. ಇಲ್ಲ ಅಂತಂದರೆ ಆ ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಕಿರಿಕಿರಿ ಮೇಲೆ ಆಗ್ತಾ ಹೋಗುತ್ತೆ, ಅಶಾಂತಿ ಆಗ್ತಾ ಹೋಗುತ್ತೆ, ನೆಮ್ಮದಿ. ಅದಕ್ಕೋಸ್ಕರ ಅನ್ನೋದು ದೊಡ್ಡವರು ತಾಳಿದವನು ಬಾಳಿಯಾನು ಅಂತ ಹೇಳಿ. ಅದಕ್ಕೆ ತಾಳ್ಮೆಯಿಂದ ಇದ್ದಷ್ಟು ಭಾಳ ಅನುಕೂಲಕರ ಆಗ್ತಾ ಹೋಗುತ್ತೆ. ತಾಳ್ಮೆ ಇರಿ, ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ತಂದೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥ ಯೋಗಗಳಿದೆ ಸಂಪೂರ್ಣವಾಗಿ. ತಂದೆ ತಾಯಿ ಆರೋಗ್ಯ ಆಗಲಿ, ಇಲ್ಲ ದೊಡ್ಡವರು ಗುರು ಹಿರಿಯರ ಆರೋಗ್ಯಗಳಾಗಲಿ, ಸಂಪೂರ್ಣವಾಗಿ ಮನೆ ಹಿರಿಯರದಾಗಲಿ ಎಲ್ಲ ಸ್ವಲ್ಪ ಚೇತರಿಕೆ ಕಾಣೋದು, ಮತ್ತು ಅದರಿಂದ ಖರ್ಚು ಕಮ್ಮಿ ಆಗೋದು ಎಲ್ಲ ಅನುಕೂಲಕರ ಆಗ್ತಾ ಹೋಗುತ್ತೆ ಈ ವಿಚಾರದಲ್ಲಿ. ಮತ್ತು ಪ್ರಯತ್ನ ಮೇಲೆ ಪ್ರಯತ್ನ ಮಾಡಿ ಒಳ್ಳೆಯದಾಗುವಂಥ ಸ್ಥಿತಿ ಬರ್ತಾ ಹೋಗುತ್ತೆ. ಪ್ರಯತ್ನ ಎಷ್ಟು ಮಾಡಿರ್ತೀರ ಆ ಪ್ರಯತ್ನ ನಿಮಗೆ ಫಲ ಕೊಡ್ತಾ ಹೋಗುತ್ತೆ. ಈ ಪ್ರಯತ್ನ ನಿಮಗೆ ನಾಳೆ ಒಳ್ಳೆ ಸ್ಥಾನ ಕರ್ಕೊಂಡು ಹೋಗ್ತಾ ಹೋಗುತ್ತೆ. ಈ ಪ್ರಯತ್ನ ಇಲ್ಲ, ಪ್ರಯತ್ನ ನೋಡಿದ್ರಾಯ್ತು ಮಾಡಿದ್ರೆ ಬರೀ ನೀವು ಸೋಮಾರಿತನ ಇದ್ದಷ್ಟು ನಿಮ್ಮ ಈ ತಿಂಗಳು ಸಂಪೂರ್ಣವಾಗಿ ಹಾಳಾಗ್ತಾ ಹೋಗುತ್ತೆ, ನಾಶ ಆಗ್ತಾ ಹೋಗುತ್ತೆ, ದುಡ್ಡು ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ, ಸಮಸ್ಯೆ ಎದುರು ಆಗ್ತಾ ಹೋಗುತ್ತೆ. ಮತ್ತು ಭೂಮಿ ಮೇಲೆ ಜಯ ಸಿಗುವಂಥ ಸಾಧ್ಯತೆ ಹೆಚ್ಚು. ಭೂಮಿ ನಂಬಿದವರು ಯಾರೂ ಕೈ ಬಿಟ್ಟಿಲ್ಲ. ಅದೇ ಥರನೇ ನೀವು ಭೂಮಿ ನಂಬಿ ಏನೇ ಕೆಲಸ ಮಾಡೋಕ್ಕೋದ್ರು ಆ ಭೂಮಿಯಿಂದ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ, ನೆಮ್ಮದಿ ಸಿಗ್ತಾ ಹೋಗುತ್ತೆ, ಕಿರಿಕಿರಿ ಎಲ್ಲರದ್ದು ದೂರ ಆಗ್ತಾ ಹೋಗುತ್ತೆ. ಮತ್ತು ಭೂಮಿಯಿಂದ ಲಾಭ ಕೂಡ ಗಳಿಸುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಯಾವಾಗಲೂ ಸಾಧನೆ ಮಾಡೋದು, ಏನೋ ಒಂದು ಸಾಧನೆ ಮಾಡಬೇಕಂತ ಪ್ರಯತ್ನ ಮಾಡಿದವರು ಸಂಪೂರ್ಣವಾಗಿ ಸಾಧನೆ ಮೇಲೆ ಸಾಧನೆ ಮತ್ತು ಸಾಧನೆ ಲಿಸ್ಟಲ್ಲಿ ಸಾಧಕರು ಕೂಡ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಇಂಥ ಕಡೆಯಿಂದ ನಿಮ್ಗೆ ಅನುಕೂಲಕರ ಆಗ್ತಾ ಹೋಗುತ್ತೆ. ಈ ರಾಶಿಯವರು ಸಂಪೂರ್ಣವಾಗಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗುವಂಥ ಯೋಗಗಳಿದೆ. ವಿದ್ಯಾರ್ಥಿಗಳಿಗೆ, ತಾಂತ್ರಿಕ ವೃತ್ತಿಯಲ್ಲಿ ಓದೋ ಹುಡುಗರಿಗೆ ಸಂಪೂರ್ಣವಾಗಿ ಪೆಟ್ಟು ಬೀಳ್ತಾ ಹೋಗುತ್ತೆ. ಎಷ್ಟೇ ಓದಿದರೂ ಕೂಡ ಸೋಮರಿತನ ಜಾಸ್ತಿ ಆಗ್ತಾ ಹೋಗುತ್ತೆ, ನೆಮ್ಮದಿ ಇರೋದಿಲ್ಲ, ಬರೀ ಹಿನ್ನಡೆ ಕಿರಿಕಿರಿ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕೆ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿ
ಮತ್ತು ಶ್ರೀರಾಮ ಸ್ತೋತ್ರವನ್ನು ಪಠಿಸಿ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ಆದಷ್ಟು ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ ಆ ಸ್ವಾಮಿಗೆ, ಎಲ್ಲ ಅನುಕೂಲಕರ ಒಂದು ಕಾರಣ ಕಿರಿಕೆ ಕಮ್ಮಿ ಆಗ್ತಾ ಹೋಗುತ್ತೆ, ಅನುಕೂಲ ಆಗ್ತಾ ಹೋಗುತ್ತೆ, ನೆಮ್ಮದಿ ಸಿಗ್ತಾ ಹೋಗುತ್ತೆ. ಮತ್ತು ನೀವು ಇದಕ್ಕಿಂತ ಮಿಗಿಲಾಗಿ ಏನೋ ಸಮಸ್ಯೆಗಳಿದ್ದರೂ ನಮ್ಮನ್ನು ಸಂಪರ್ಕಿಸಿ, ನಿಮ್ಮ ಒಂದು ಜಾತಕ ಪರಿಶೀಲನೆ ಮಾಡಿ, ಆರುಢ ಪ್ರಶ್ನೆ, ಅಷ್ಟಮಂಡಲ ಪ್ರಶ್ನೆ, ಜಾತಕ ಮತ್ತು ಕವಡೆಶಾಸ್ತ್ರ, ಅನ್ಯಶಾಸ್ತ್ರ ಮುಖಾಂತರ ನಿಮ್ಮ ಸಮಸ್ಯೆಗಳೆಲ್ಲ ಪರಿಶೀಲನೆ ಮಾಡಿ ಎಲ್ಲ ನಿಮಗೆ ಪ್ರತಿಯೊಂದು ಪರಿಹಾರ ಸೂಚಿಸ್ತೇನೆ ಅಂತ ನಾನು ನಿಮಗೆ ಪ್ರತಿಯೊಂದು ತಿಳಿಸುತ್ತೇನೆ. ಹೆಚ್ಚಿನ ನಮ್ಮ ಸಂಪರ್ಕಿಸಿ. ಸರ್ವಜನ ಸುಖ ಮತ್ತು ಒಳ್ಳೆಯದಾಗಲಿ ವೀಕ್ಷಕರೇ.